ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಪಂಡಿತರೆ ಶಾಸ್ತ್ರಿಗಳೇ ಮಿಥ್ಯೆಯಿಂ ತಥ್ಯಕ್ಕೆ ಖಂಡಿತದಿ ಸೇತುವೆಯ ಕಟ್ಟುವೊಡೆ ನೀವು ಕಂಡಿಹಿರ ನರಹೃದಯದ ಆಳಸುಳಿ ಬಿರುಬುಗಳ ದಂಡವದನು ಉಳಿದ ನುಡಿ ಮಂಕುತಿಮ್ಮ. ಕಳೆದ 2-3 ಕಗ್ಗದ ಮುಕ್ತಕಗಳಲ್ಲಿ ನಾವು ಒಂದು ರೀತಿಯ ಪ್ರೋಗ್ರೆಷನ್ನ ನೋಡಿದ್ವಿ. ಅಂದರೆ ಒಂದರಿಂದ ಒಂದಕ್ಕೆ ಮುಂದಕ್ಕೆ ಹೋಗೋದನ್ನು ನಾವು ನೋಡಿದ್ವಿ. ನಮಗೆ ತಿಳಿಯುವಂಥ ಜ್ಞಾನ ಅಲ್ಪ. ಆ ಅಲ್ಪ ಜ್ಞಾನಗಳನ್ನು ನಾವು ಕ್ರೋಢೀಕರಿಸ್ಕೊಳ್ತಾ ಹೋದರೆ ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ಬಹುದು. ಅಂದರೆ ಒಬ್ಬ ತಿಳ್ಕೊಂಡಿದ್ದನ್ನು 4-6 ಜನರ ತಿಳುವಿನ ಜೊತೆ ಸೇರಿಸ್ಕೊಂಡಾಗ ಒಟ್ಟಾರೆ ತಿಳುವಿನ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ. ಸೊ ಹಾಗೆ ವ್ಯಷ್ಟಿಯಿಂದ ಸಮಷ್ಟಿಯ ಕಡೆಗೆ, ಅಂದರೆ ಸಣ್ಣದರಿಂದ ದೊಡ್ಡದರ ಕಡೆಗೆ, ಸ್ವಲ್ಪ ತಿಳುವಳಿಕೆಯಿಂದ ಹೆಚ್ಚಿನ ತಿಳುವಳಿಕೆಯ ಕಡೆಗೆ, ಸೊ ಹೀಗೆ ಪ್ರಗತಿಯನ್ನು ನಾವು ಸಾಧಿಸಬಹುದು. ಅದನ್ನು ನಮ್ಮಲ್ಲಿರುವಂಥ ಕೆಲವು ಕುಂದುಕೊರತೆಗಳೇನಿದೆಯೋ ಅದನ್ನು ಸಂಘಟಿತವಾದ ಒಂದು ಪ್ರಕ್ರಿಯೆಯಿಂದ, ಪ್ರಯತ್ನದಿಂದ ಅದನ್ನು ದಾಟಿ ಮುಂದಕ್ಕೆ ಹೋಗಬಹುದು ಅನ್ನೋದನ್ನು ಒಂದು ರೀತಿಯ ಆಶಾದಾಯಕವಾದಂಥ ನುಡಿಗಳನ್ನು ನಾವು ಕೇಳಿದ್ವಿ. ಈಗ ಅದನ್ನು ನಾವು ಮುಂದುವರಿಸ್ತಾ ಕೆಲವು ಸರ್ತಿ ನಮಗೆ ಏನೋ ಒಂದು ಸ್ವಲ್ಪ ಅಂಶ ತಿಳಿತಾ ಇದ್ದಂಗೆ ನನಗೆ ಬಹಳ ಗೊತ್ತಿದೆ ಅನ್ನೋಂಥ ಭಾವನೆ ಬರೋಕ್ಕೆ ಶುರುವಾಗುತ್ತೆ. ಇದರಲ್ಲಿ ಅರೆ ಬೆಂದ ಮಡಿಕೆ ಅಂತ ಒಂದು ಪ್ರಸಿದ್ಧವಾದಂಥ ನಾಣ್ಣುಡಿ ಇದೆ. ಭಕ್ತ ಕುಂಬಾರ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರದಲ್ಲಿ ಇದು ಬಹಳ ಪ್ರಸಿದ್ಧವಾದಂಥ ಒಂದು ಡೈಲಾಗ್ ಆಗಿತ್ತು. ಎಲ್ಲ ಭಕ್ತರೆಲ್ಲ ಕೂತಿದ್ದಾಗ ಅಲ್ಲಿ ಒಬ್ಬರು ಗುರುಗಳು ಯಾರ ಭಕ್ತಿ ಹೆಚ್ಚಿದೆ ಅಂತ ಪರೀಕ್ಷೆ ಮಾಡುವಂಥ ಭಕ್ತ ಕುಂಬಾರನಿಗೆ ಹೇಳ್ತಾರಂತೆ. ಎಲ್ಲರೂ ಧ್ಯಾನಮಗ್ನರಾಗಿ ಕೂತಿದ್ದಾರೆ. ಅದು ಎಲ್ಲರೂ ಧ್ಯಾನಮಗ್ನರಾಗಿ ಕೂತಿದ್ದಾಗ ಗೋರ ಕುಂಬಾರ ಅವನು ಬಂದು ಎಲ್ಲರ ಮುಂದೆ ಏನೋ ಒಂದು ಶಬ್ದ ಮಾಡೋದೋ ಎಲ್ರಿಗೂ ಏನೋ ಹೊಡೆಯೋದೋ ಮಾಡ್ತಾನೆ. ಬಹಳ ಹಿರಿಯರಾದಂಥ ಒಬ್ಬ ಭಕ್ತರಿಗೆ ಇದೇ ರೀತಿ ಮಾಡಿದಾಗ ಅವರು ಕೋಪದಿಂದ ಏನು ನನಗೆ ಹೊಡಿತಾ ಇದೆಯಾ ಅಂತ ಪ್ರತಿಕ್ರಿಯೆ ನೀಡ್ತಾರೆ. ಆಗ ಕುಂಬಾರ ಹೇಳ್ತಾನೆ, ಇದು ಅರೆ ಬೆಂದ ಮಡಿಕೆ. ಯಾಕೆ, ಧ್ಯಾನದಲ್ಲಿರಬೇಕಾದ್ರೆ ಬೇರೆ ಯಾವುದರ ಗಮನ ಕೂಡ ಇರಬಾರ್ದು, ಬೇರೆ ಎಲ್ಲೂ ಗಮನ ಹೋಗಬಾರ್ದು. ಯಾರೇ ಏನೇ ಮಾಡಿದರೂ ಅವರು ಧ್ಯಾನಮಗ್ನರಾಗೆ ಮುಂದುವರಿಬೇಕೇ ಹೊರತು ಅದಕ್ಕೆ ಪ್ರತಿಕ್ರಿಯೆಗಳನ್ನು ನೀಡ್ತಾ ಇದ್ದಾರೆ ಅಂತಂದರೆ ಧ್ಯಾನದಲ್ಲಿ ಅವರು ಸಾಕಷ್ಟು ಮಗ್ನರಾಗಿಲ್ಲ ಅಂತ. ಆದರೆ ಆ ವ್ಯಕ್ತಿಯಲ್ಲಿದ್ದಂಥ ಒಂದು ಅಹಂಭಾವ, ನಾನು ಎಷ್ಟೆಲ್ಲ ತಿಳ್ಕೊಂಡಿದ್ದೀನಿ, ಈ ಒಬ್ಬ ಕುಂಬಾರ ಕಶ್ಚಿತ್ ಕುಂಬಾರ ನನ್ನನ್ನು ಬಂದು ಈ ಥರ ಹೇಳ್ತಾನಲ್ಲ, ಈ ಥರ ಮಾಡ್ತಾನಲ್ಲ ಅಂತ. ಸೊ ಆ ಅಹಂಕಾರದಿಂದ ಅವರು ನಾನು ದೊಡ್ಡ ಮೇಧಾವಿ ವಿದ್ವಾಂಸ, ದೊಡ್ಡ ಭಕ್ತ ಅಂತ ಅಂದ್ಕೊಂಡಿದ್ರು. ಆದರೆ ಅವರ ಒಂದು ಸ್ಥಿತಿ ಅರೆ ಬೆಂದ ಮಡಿಕೆಯಂತೆ. ಅರ್ಧ ಬೆಂದ ಮಡಿಕೆ ಸ್ವಲ್ಪ ಹಿಂಗಂದ್ರೆ ಅದು ಮುರಿದು ಹೋಗ್ಬಿಡುತ್ತೆ, ಸಂಪೂರ್ಣವಾಗಿ ಬೆಂದ ಮಡಿಕೆ ಮಾತ್ರ ಗಟ್ಟಿಯಾಗಿ ನಿಲ್ಲುತ್ತೆ. ಸೊ ನಮ್ಮಲ್ಲಿ ಅನೇಕರ ಒಂದು ಪರಿಸ್ಥಿತಿ ಹೀಗೆ ಇರುತ್ತೆ. ಅಲ್ಪ ಸ್ವಲ್ಪ ತಿಳ್ಕೊಂಡಂಗೆ ಅದು ನಾನು ಬಹಳ ತಿಳ್ಕೊಂಬಿಟ್ಟಿದ್ದೀನಿ ಅನ್ನೋಂಥ ಒಂದು ಅಹಂಕಾರ ಮೂಡಿಬಿಡುತ್ತೆ. ಹಾಗೆ ಪಂಡಿತರೇ ಶಾಸ್ತ್ರಿಗಳೇ ಅಂತಂದರೆ ಇಲ್ಲಿ ಯಾರೋ ಒಬ್ಬರ ಹೆಸರು, ಮನೆತನದ ಹೆಸರು ಅಂತ ಅಲ್ಲ. ಸಂಸ್ಕೃತದಲ್ಲಿ ಶಾಸ್ತ್ರ ಅಂತಂದರೆ ಸೈನ್ಸ್ ಅಂತ, ವಿಜ್ಞಾನ.
ಈಗ ನಾವು ಸಮಾಜ ಶಾಸ್ತ್ರ ಅಂತೀವಿ. ಸೊ ಹಾಗೆ ಆ ಶಾಸ್ತ್ರ ಇಟ್ಸ್ ಅ ಸೋಷಿಯಲ್ ಸೈನ್ಸಸ್. ಸೊ ಒಂದೊಂದಕ್ಕೂ ಕೂಡ ಆ ಥರ ಶಾಸ್ತ್ರ ಅಂತ ಸೇರಿಸ್ತಾ ಹೋಗ್ತೀವಿ. ಶಾಸ್ತ್ರ ಅಂದರೆ ಸೈನ್ಸ್. ಸೊ ಸೈನ್ಸನ್ನು ತಿಳ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿರೋಂಥ ಸೈಂಟಿಸ್ಟ್ಗಳೇ, ಎಲ್ಲವನ್ನೂ ಓದ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿರೋಂಥ ಪಂಡಿತರೇ ಸ್ವಲ್ಪ ಕೇಳಿ. ನೀವೆಲ್ಲ ಓದಿ ತಿಳ್ಕೊಂಡಿರಬಹುದು, ಆದರೆ ನಿಮ್ಮ ಜ್ಞಾನ ಎಷ್ಟರ ಮಟ್ಟಿಗೆ ಅನುಭವಪೂರಿತವಾದದ್ದು. ಆ ಅನುಭವ ಅಂತಂದ್ರೇನು? ನಮಗೆ ಕಣ್ಣಿಗೆ ಕಾಣೋವಂಥದ್ದನ್ನು ನಾವು ಮುಟ್ತೀವಿ, ನಾವು ಅಳಿತೀವಿ, ಅದು ಚಿಕ್ಕದು ದೊಡ್ಡದು ಅಂತಂತೀವಿ, ಅಥವಾ 10, 20 ಅಂತ ಎಣಿಸ್ತೀವಿ. ಅದು ನೇರವಾಗಿ ನಮ್ಮ ಜ್ಞಾನೇಂದ್ರಿಯಗಳಿಂದ ನಾವು ಗ್ರಹಿಸಬಹುದಾದಂಥ, ಅಳೆಯಬಹುದಾದಂಥ ವಿಚಾರಗಳು. ಆದರೆ ಅದರಿಂದ ನನಗೆ ಆದ ಅನುಭವವನ್ನು ಇಷ್ಟು kg ಅನುಭವ ಅಂತ ಹೇಳೋಕ್ಕಾಗಲ್ಲ, ಇಷ್ಟು ಲೀಟರ್ ನೋವಾಯಿತು ಅಂತ ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ಪ್ರಶ್ನೆ ಇರೋವಂಥದ್ದು, ನಾನು ತಿಳಿಯಬಹುದಾಗಿರುವಂಥದ್ದು ಯಾವುದನ್ನು ನಾನು ಮುಟ್ಟಿ ತಿರುಗಿಸಿ ಅಳೆದು ಪರೀಕ್ಷಿಸಬಹುದೋ ಅಂಥದ್ರ ಬಗ್ಗೆ ಮಾತ್ರ ನಾನು ಜ್ಞಾನವನ್ನು ಪ್ರಮಾಣೀಕರಿಸಬಹುದು. ಆದರೆ ನನಗೆ ಬರುವಂಥ ಭಾವನೆಗಳನ್ನು ಆ ರೀತಿ ಇಷ್ಟು ಅಷ್ಟು ಅಂತ ಹೇಳಿ ಪ್ರಮಾಣೀಕರಿಸೋಕ್ಕೆ ಸಾಧ್ಯ ಆಗಲ್ಲ. ನಾವು ಎಷ್ಟೋ ಸರ್ತಿ ಈ ಅನುಭವಗಳ ಮೇಲೆ ಹೆಚ್ಚು ಒತ್ತನ್ನು ಕೊಡ್ತೀವಿ. ನಮಗೆ ಕಣ್ಣಿಗೆ ಕಾಣಿಸ್ತಾ ಇದ್ದರೂ ಕೂಡ ಇದು ಯಾಕೋ ಸರಿ ಇಲ್ಲ ಅಂತ ನಮಗೆ ಮನಸ್ಸಿಗೆ ಅನ್ನಿಸಿದಾಗ ಕಣ್ಣಿಗೆ ಕಂಡರೂ ಕೂಡ ಅದನ್ನು ಪ್ರಮಾಣಿಸಿ ನೋಡೋಣ ಅಂತ ಅನಿಸುತ್ತೆ. ಕನ್ನಡದಲ್ಲಿ ನಾವು ಪ್ರಸಿದ್ಧವಾದಂಥ ಒಂದು ಗಾದೆ ಇದೆ, ಕಣ್ಣು ಕಾಣದ್ದನ್ನು ಕರುಳು ಅರಿಯುತ್ತೆ ಅಂತ. ಸೊ ಎದುರುಗಡೆ ಏನಾದರೂ ಒಂದು ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದರೂ ಕೂಡ ಅದು ನಮ್ಮ ಕಣ್ಣುಗಳು ಗ್ರಹಿಸಿ ಮೆದುಳಿಗೆ ತಿಳಿಸಿ ಅಲ್ಲಿ ಏನೋ ಇದೆ ಅಂತ ಹೇಳ್ತಾ ಇದೆ. ಆದರೆ ಮೆದುಳು ಅರ್ಥ ಮಾಡ್ಕೊಂಡಿದ್ದನ್ನು ಹೃದಯ ಅನ್ನೋಂಥ ಒಂದು, ನಾವು ಡಿಸೆಕ್ಟ್ ಮಾಡಿದ್ರೂ ನಮಗೆ ಸಿಕ್ಕದೇ ಇರೋಂಥ ಭಾಗ ಒಂದಿದೆ. ಆ ಭಾಗ ಇದನ್ನು ವಿಶ್ಲೇಷಣೆ ಮಾಡುತ್ತೆ, ಹೃದಯ ವಿಶ್ಲೇಷಣೆ ಮಾಡುತ್ತೆ. ಆ ಹೃದಯಕ್ಕೂ ನಮ್ಮನ್ನೆಲ್ಲ ರಕ್ತ ಸಂಚಾಲನೆ ಮಾಡ್ತಾ ಜೀವಂತವಾಗಿಟ್ಟಿರೋಂಥ ಹೃದಯಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಇದು ಅನಾಟಮಿಯಲ್ಲಿ ನಮಗೆ ಸಿಕ್ಕುವಂಥ ಹೃದಯ ಅಲ್ಲ, ನಮ್ಮ ಶರೀರದ ಎದೆಗೂಡಿನಲ್ಲಿರುವಂಥ ಲಬ್ ಡಬ್ ಹೊಡೆಯುವಂಥ ಹೃದಯ ಅಲ್ಲ. ನಮಗೆ ತಿಳಿದ ವಿಚಾರಗಳನ್ನು ಅನುಭವಿಸಿ ಅದರ ಒಳಗುಟ್ಟನ್ನು ನಮಗೆ ತಿಳಿಸಿಕೊಡುವಂಥ ಒಂದು ಭಾಗ. ಅದು ಸದಾಕಾಲ ನಮ್ಮ ಜ್ಞಾನೇಂದ್ರಿಯಗಳಿಂದ ನಮಗೆ ಬರ್ತಾ ಇರುವಂಥ ಮಾಹಿತಿಯನ್ನು ಗಮನಿಸ್ತಾ ಪರಿಷ್ಕರಿಸುತ್ತಾ ಅದು ಆಚೆ ಈಚೆ ಅದು ಹಾಕ್ತಾ ಇರುತ್ತೆ. ಇದು ಸರಿ, ಇದು ತಪ್ಪು, ಇದು ಹೌದು, ಇದು ಅಲ್ಲ, ಇದು ಸತ್ಯ, ಇದು ಮಿಥ್ಯ. ಸೊ ಹಾಗೆ ಮಾಡ್ತಾ ಇರುವಾಗ ಕೆಲವು ಸತ್ಯ ಅಂತ ಅನ್ನಿಸ್ದಂಥದ್ದು ಕಣ್ಣಿಗೆ ಕಂಡಿದ್ದು ಇಲ್ಲಪ್ಪ ಇದು ಮಿಥ್ಯ ಅನ್ನತ್ತಂತೆ ಹೃದಯ. ಹಾಗೆ ಯಾವುದು ಕಣ್ಣಿಗೆ ಕಾಣಿಸ್ತಾ ಇಲ್ವೋ ಅಂಥದ್ದನ್ನು ಹೃದಯ ಹೇಳುತ್ತಂತೆ, ಇದು ಕಣ್ಣಿಗೆ ಕಾಣಿಸದೆ ಹೋದರೂ ಕೂಡ ಇದರಲ್ಲಿ ಸತ್ಯ ಇದೆ. ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆದರೆ ನಾನು ಹೇಳ್ತಾ ಇದ್ದೀನಿ, ಕರುಳು ನಾನು ಹೇಳ್ತಾ ಇದ್ದೀನಿ ಇದು ಸತ್ಯ. ಸೊ ಇಂತಹ ವ್ಯತ್ಯಾಸಗಳು ನಮ್ಮ ನಿತ್ಯ ಜೀವನಗಳಲ್ಲಿ ಅನೇಕ ಬರುತ್ತೆ. ಇಲ್ಲಿ ಸ್ವಾರಸ್ಯಕರವಾದಂಥ ಒಂದು ಅಂಶ ಅಂತಂದರೆ, ನಾವು ರಿಸರ್ಚ್ ಅಂತೆಲ್ಲ ಓದ್ತೀವಿ, ಮಾಡ್ತೀವಿ, ಅದನ್ನೆಲ್ಲ ನಾವು ಪ್ರತಿಬಿಂಬಿಸ್ತೀವಲ್ವ. ಆಗ ನಾವು ರಿಸರ್ಚರ್ಸ್ ಏನು ಅನ್ಕೋತೀವಿ, ವಿಜ್ಞಾನ ಏನು ಅಂದ್ಕೊಳ್ಳುತ್ತೆ ಅಂತಂದರೆ, ಒಂದು ಕ್ಷೇತ್ರದಲ್ಲಿ ಒಂದು ಆಯಾಮದಲ್ಲಿ ನಾವು ಮಾಡಿದಂಥ ಸಂಶೋಧನೆ ಪ್ರಪಂಚದ ಎಲ್ಲ ಭಾಗಗಳಲ್ಲೂ ಎಲ್ಲ ಆಯಾಮಗಳಿಗೂ ಅನ್ವಯ ಆಗುತ್ತೆ ಅನ್ನೋಂಥ ಒಂದು ನಂಬಿಕೆ. ಅದು ದುರಹಂಕಾರದ ನಂಬಿಕೆ ಅಂತಲೂ ಎಷ್ಟೋ ಸತಿ ಅನಿಸುತ್ತೆ. ಉದಾಹರಣೆಗೆ ನಮ್ಮ HD ಕೋಟೆ ತಾಲೂಕಿನಲ್ಲಿ ಎಷ್ಟು ಜನಕ್ಕೆ ಡಯಾಬಿಟಿಸ್ ಇದೆ ಅಂತ ನಾವು ಮಾಡಿದ್ವಿ, ಒಂದು ರಿಸರ್ಚ್ ಮಾಡಿದ್ವಿ ಅಂದ್ಕೊಳ್ಳೋಣ. ಸೊ ಪ್ರತಿ 100 ವ್ಯಕ್ತಿಗಳಿಗೆ ಒಂದು 10 ಜನಕ್ಕೆ ಡಯಾಬಿಟಿಸ್ ಇದೆ ಅಂತ ಅಂದಾಗ, ವಿಜ್ಞಾನದ ಒಂದು ಈ ಪಂಡಿತ ಶಾಸ್ತ್ರಿಗಳ ಒಂದು ನಡವಳಿಕೆಯ ವಿಶೇಷತೆ ಏನಪ್ಪ ಅಂತಂದರೆ, ನಾನು ನೋಡಿದಂತೆ 10% ಜನರಿಗೆ ಡಯಾಬಿಟಿಸ್ ಇರುತ್ತೆ. ಅದನ್ನು ನಾನು ಬೇರೆ ಯಾವುದೋ ಊರಿಗೆ ಹೋದೆ, ಕಲ್ಕತ್ತಾಗೆ ಹೋದೆ ಅಂದ್ಕೊಳ್ಳೋಣ. ಸೊ ಈ ಜ್ಞಾನವನ್ನೇ ನಾನು ಅಲ್ಲಿ ತೊಗೊಂಡು ಹೋಗ್ತೀನಿ. ಅಲ್ಲಿ ತೊಗೊಂಡೋಗಿ ಅಲ್ಲೂ ಕೂಡ ನಾನು ಅದನ್ನೇ ಅನುಷ್ಠಾನಕ್ಕೆ ತರೋದಕ್ಕೂ ಕೂಡ ಪ್ರಯತ್ನ ಪಡ್ತೀನಿ. ಆದರೆ ಅಲ್ಲಿ ಸತ್ಯಾಂಶ ಬೇರೆಯೇ ಇರಬಹುದು. ಸತ್ಯಾಂಶದ ಅಲ್ಲಿನ 100 ಜನಕ್ಕೂ 10% ಡಯಾಬಿಟಿಸ್ ಇರುತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ. ಸೊ ಸಂಖ್ಯೆಯನ್ನೇ ನಾವು ನಂಬುವಂಥದ್ದು ಕಷ್ಟ. ಯಾವ ಪರಿಸ್ಥಿತಿಯಲ್ಲಿ, ಯಾವ ಸಂದರ್ಭದಲ್ಲಿ, ಯಾವ
ಆಗು ಹೋಗುಗಳಿಗೆ ಸಂಬಂಧಿಸಿದಂತೆ 10% ಇತ್ತು ಅನ್ನೋದನ್ನು ನಾನು ವಿಶ್ಲೇಷಣೆ ಮಾಡಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಅದರ ಸತ್ಯಾಂಶವಯ ಆಗುತ್ತಾ ಅಂತ ನಾನು ಖಂಡಿತವಾಗಿ ಹೇಳಬಲ್ಲೆ. ಸತ್ಯಾಂಶಗಳನ್ನು ಅರ್ಥ ಮಾಡ್ಕೊಳ್ಳೋದೇ ಇಷ್ಟು ಕಷ್ಟವಾಗಿರುವಾಗ, ಅಂದರೆ ಅಂಕಿ ಅಂಶಗಳನ್ನು ಅರ್ಥ ಮಾಡ್ಕೊಳ್ಳೋದೇ ಇಷ್ಟು ಕಷ್ಟ ಆಗಿರುವಾಗ, ಇನ್ನು ಅಳಿಯಕ್ಕೆ ಆಗದೇ ಇರುವಂತಹ ಹೃದಯದ ಅನುಭವಗಳನ್ನು, ಅದಕ್ಕೂ ನಾವು ಕೈಯಲ್ಲಿ ಮುಟ್ಟಿ ಅಳೆದು ನೋಡುವಂಥ ವಸ್ತುಗಳಿಗೂ ಅದು ನಮ್ಮ ಹೃದಯದಲ್ಲಿ ಪ್ರೇರೇಪಿಸ್ತಾ ಇರುವಂಥ ಭಾವನೆಗಳಿಗೂ ಸಂಬಂಧವನ್ನು ನಾವು ಕಲ್ಪಿಸೋದಕ್ಕೆ ಸಾಧ್ಯವಾ? ನಿಖರವಾಗಿ ಎಲ್ಲರಲ್ಲೂ ಹೀಗೆ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಾ? ಅದು ಸಾಧ್ಯ ಇಲ್ಲ. ಹಾಗಾಗಿ ಕಣ್ಣಿಗೆ, ಇಂದ್ರಿಯಗಳಿಗೆ ಗೋಚರವಾದದ್ದು ಒಂದು ಹಂತದಲ್ಲಿ ಮಾತ್ರ ಸತ್ಯ. ಅದು ನಮ್ಮ ಹೃದಯದಲ್ಲಿ ಪ್ರಚೋದಿಸುವಂಥ ಅನುಭವಗಳು ಅಳತೆಗೆ ಮೀರಿದ್ದು. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ರೀತಿಯ KG, ಲೀಟ್ರ್ಗಳು ನಮಗೆ ಪ್ರಯೋಜನಕ್ಕೆ ಬರಲ್ಲ. ಅದನ್ನು ನಾವು ನೆನ್ಪಿಟ್ಕೊಳ್ಬೇಕು ಅನ್ನೋದು ಇದರ ಮುಖ್ಯವಾದಂಥ ಭಾವ.